ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಡೇ 3 ಆಫ್ ಮಿನಿ ಲಾಗ್. ಇವತ್ತಂತೂ ಸೂರ್ಯ ಅಂತೂ ಫುಲ್ ಓಪನ್ ಆಗ್ಬಿಟ್ಟಿದ್ದ. ಫುಲ್ ಬಿಸಿಲು ಸಖತ್ತಾಗಿ ಬರ್ತಾ ಇತ್ತು. ಹಾಗೆ ನಮ್ಮನೆ ನಾಯಿ ಮರಿನು ಬಿಸಿಲಲ್ಲಿ ಆಟ ಆಡ್ತಾ ಇದ್ದು. ಹಾಗೆ ನಾನು ಅವುಗಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದೆ. ಹಾಗೆ ಅಪ್ಪ ಅಮ್ಮ ತಿಪ್ಪೆಲಿ ಸೌತೆ ಬೀಜ ನಡ್ತಾ ಇದ್ರು. ನಾನು ಹಾರೆ ತಗೊಂಡು ನಮ್ಮನೆ ನಾಯಿ ಮರಿ ಜೊತೆ ನಮ್ಮ ನಡೆ ತೋಟದ ಕಡೆ ಅಂತ ಹೊರಟೆ. ಅದಕ್ಕೆ ನಮ್ಮಮ್ಮ ದೊಡ್ಡದಾಗ ಹಾರೆ ಇಟ್ಕೊಂಡು ಹೊರಟ ಅಂತ ಹೇಳ್ಬಿಡ್ತು. ನಾನು ಹಾಗೆ ಸೀದಾ ನಮ್ಮ ತೋಟಕ್ಕೆ ಹೊರಟು ಬಂದೆ. ಅಲ್ಲಿ ಬಂದು ನೋಡಿದ್ರೆ ಹಂದಿ ಮತ್ತೆ ಪೂರ್ತಿ ಲೂಟಿ ಮಾಡಿಬಿಟ್ಟಿದ್ದಾವೆ. ಗಿಡ ಎಲ್ಲ ಫೈಟಿಂಗ್ ಆಡಿ ಮುರಿದು ಬಿಟ್ಟಿದ್ದಾವೆ. ಅಲ್ಲೇ ಹಾಗೆ ಆಟ ಆಡ್ಕೊಂಡು ಮಳೆಗೆಲ್ಲ ಎದ್ದು ಹೋಗ್ಬಿಟ್ಟಿದ್ದಾವೆ. ಈ ವರ್ಷ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಸಲ ಅಂತೂ ಸಿಕ್ಕಾಬಟ್ಟೆ ಮಳೆ ಜಾಸ್ತಿ, ಸಿಕ್ಕಾಬಟ್ಟೆ ಕಾಫಿ ಉದ್ರೋಯ್ತು. ಅದ್ರ ಜೊತೆಗೆ ಈಗ ತುಂಬ ಕೊಳೆ ಬಂದ್ಬಿಟ್ಟಿದೆ ಕಾಫಿ. ಸ್ವಲ್ಪನಾರು ಉಳಿಯುತ್ತೆ ಅಂದರೆ ಈಗ ಆಲ್ಮೋಸ್ಟ್ 40% ಡ್ರಾಪ್ ಆಗಿಬಿಟ್ಟಿದೆ ಮಳೆಯಿಂದಾಗಿ. ಈಗ ಮತ್ತೆ ಅದ್ರ ಜೊತೆ ಕೊಳೆ ರೋಗ ಬೇರೆ ಬರ್ತಿದೆ. ಈಗ ಮತ್ತೆ ಮಳೆ ಕೂಡ ಕಮ್ಮಿ ಆಗ್ತಿಲ್ಲ. ಮಳೆ ಪದೇ ಪದೇ ಜೋರಾಗಿ ಬರ್ತಾನೆ ಇದೆ. ನಾನು ನಿಮಗೆ ಕೊಳೆ ಬಂದಿರೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಯಾವ ಥರ ಕೊಳೆ ಬಂದಿದೆ ಅಂತ. ನೋಡಿ ಯಾವ ರೀತಿ ಕೊಳೆ ಬಂದಿದೆ ಅಂದರೆ ಗಂಟ್ಲು ಸಮೇತ ಫುಲ್ ಕೊಳೆ ಬಂದು ನಿಂತ್ಬಿಟ್ಟಿದೆ. ಅದನ್ನು ನೀವು ಏನು ಮಾಡಬೇಕು ಅಂದರೆ ಅದನ್ನು ಕೆಡಗಬೇಕು, ಅದನ್ನು ಇರೋಕ್ಕೆ ಬಿಡಬಾರ್ದು. ಆಲ್ಮೋಸ್ಟ್ ಎಲ್ಲರೂ ನೋಡಿರೋದನ್ನ ಕೊಡಕ್ಕೆ ಬಿಡಿ. ಎಲ್ಲ ಗಿಡನಲ್ಲೂ ಕೊಳೆ ರೋಗ ಯಾವ ಥರ ಇದೆ ನೋಡಿ. ಫುಲ್ಲು ಒಂಥರ ಕಪ್ಪಾಗಿ ಕೊಳ್ತು ಹೋಗಿರೋದು. ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ. ಇದೇ ಥರ ಅಗ್ರಿಕಲ್ಚರ್ ವಿಡಿಯೋಸ್ಗಳಿಗೆ ನನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.